ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರೋಹಿಣಿ ಶೋರೂಮ್ಗೆ ಕೃಷ್ಣ ತಂದುಬಿಟ್ಟಿರ್ತಾಳೆ. ಕ್ರಿಶ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಮನೋಜ್ ಒದ್ದಾಡ್ತಿರ್ತಾನೆ. ಒಂದು ರೂಮ್ ಇರುತ್ತೆ, ಅದಕ್ಕೆ ಯಾವ ಕಿಟಕಿ ಬಾಗಿಲು ಯಾವುದೂ ಇರಲ್ಲ ಅಂತ ಹೇಳ್ತಾನೆ. ಬಾಸ್, ನಮ್ಮ ಸ್ಟೋರ್ ರೂಮ್ ಇರ್ಬೋದಾ ಅಂತ ಛಾಯಾ ಹೇಳ್ತಾಳೆ. ಅದಕ್ಕೆ ಬಾಗಿಲಿಲ್ಲದೆ ನಾವು ಹೇಗೆ ಒಳಗೋಗ್ತೀವಿ ಅಂತ ಮನೋಜ್ ಕೇಳ್ತಾನೆ. ಲೇ, ಅದೆಂಥ ರೂಮು, ಜನರಿಲ್ಲ, ಬಾಗಿಲಿಲ್ಲ, ಕಿಟಕಿ ಇಲ್ಲ, ಅದೇನು ಆನ್ಸರು ಅಂತ ನೀನೇ ಹೇಳ್ಬಿಡು ಅಂತಾನೆ ಮನೋಜ. ಅದೇನೇ ಮಶ್ರೂಮ್ ಅಂತ ಹೇಳ್ತಾನೆ ಕ್ರಿಶ್. ಸರಿ, ಸೆಕೆಂಡ್ ಕ್ವಶನ್, ಒಂದು ಡ್ರೆಸ್ ಇದೆ, ಅದನ್ನು ಯಾರು ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದು ಯಾವ ಡ್ರೆಸ್ಸು ಅಂತ ಕೇಳ್ತಿರುವಾಗ, ಏನು ಬಾಸ್ ಇದು, ಇವನು ಭಯಂಕರವಾಗಿ ಪ್ರಶ್ನೆ ಕೇಳ್ತಿದ್ದಾನಲ್ಲ ಅಂತ ಛಾಯಾ ಹೇಳ್ತಾಳೆ. ನನಗೂ ಏನೂ ಅರ್ಥ ಆಗ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ. ಬಾಸ್, ನನಗೇನೋ ಲೇಡೀಸ್ ನೈಟಿ ಇರ್ಬೋದು ಅಂತ ಅನಿಸ್ತಿದೆ, ಯಾಕೆಂದರೆ ಅದನ್ನು ನೀವು ಯಾರು ಹಾಕೊಳ್ಳೋಕ್ಕಾಗಲ್ವಲ್ಲ ಅಂತಾಳೆ. ಛಾಯಾ ಹಾಗಂತಿರುವಾಗ, ನಿನಗಿಂತ ಇವನೇ ಪರವಾಗಿಲ್ಲ ಅಂತಾನೆ ಮನೋಜ್. ಅವ್ನು ಹೇಳಿದ್ದು ಯಾರು ಹಾಕೊಳ್ಳೋಕ್ಕಾಗಲ್ಲ ಅಂತ. ಲೈ, ನೀನು ಹೇಳೋ ಅದೇನು ಡ್ರೆಸ್ಸು ಅಂತಾನೆ. ಅದೇನೇ ಅಡ್ರೆಸ್ ಅಂತ ಜೋರಾಗಿ ನಗ್ತಾನೆ ಕ್ರಿಶ್. ಅಡ್ರೆಸ್ನ ಯಾರಾದರೂ ಹಾಕೊಳ್ಳೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅಯ್ಯೋ, ಇದೇ ಥರ ಇನ್ನೂ ಎಷ್ಟೊಂದು ಪ್ರಶ್ನೆಗಳು ಕೇಳ್ತಾನೋ ಏನೋ ಗೊತ್ತಿಲ್ವೇ ಅಂತ ಮನೋಜ್ ಅನ್ಕೋತಿರ್ತಾನೆ. ಬಾಸ್, ಈ ಹುಡುಗ ತುಂಬ ತಲೆಹರಟೆ, ಮಾನ ಹೋಗುತ್ತೆ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಛಾಯಾ ಹೇಳ್ತಿರುವಾಗ, ಇಲ್ಲೇ ಇರು ಛಾಯಾ, ಅವ್ನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಕೊಡೋದು ಅಂತ ಯೋಚನೆ ಮಾಡು ಅಂತಾನೆ. ಸರಿ, ಮೂರನೇ ಪ್ರಶ್ನೆ ಕೇಳೋ ಅಂತ ಮನೋಜ ಹೇಳ್ತಾನೆ. ನಾವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೂ ಮುಂಚೆ ಇನ್ನು 2 ತನನ ಯಾವತ್ತೂ ತಿನ್ನೋಕೆ ಆಗಲ್ಲ, ಏನದು ಅಂತ ಕೇಳ್ತಾನೆ. ಈ ಆನ್ಸರ್ ಏನು ಛಾಯಾ ಅಂತ ಕೇಳ್ತಿರುವಾಗ, ಬಾಸ್, ಎಂಟಿ ಸ್ಟಮಕಲ್ಲಿ ಏನೇ ತಿನ್ನೋಕ್ಕಾಗಲ್ಲ, ಅದೇ ಇರಬೇಕು ಆನ್ಸರ್ ಅಂತಾಳೆ ಛಾಯಾ. ಈ ಡ್ಯಾಡಿಗೆ ಬುದ್ಧಿ ಇಲ್ಲ ಅಂದರೆ ಈ ಅಕ್ಕನಿಗೂ ಬುದ್ಧಿ ಇಲ್ಲ, ನಾವು ಯಾವಾಗಲೂ ಬ್ರೇಕ್ಫಾಸ್ಟ್ ತಿನ್ನೋಕ್ಕೂ ಮುಂಚೆ ಲಂಚ್ ಡಿನ್ನರ್ನ ತಿನ್ನೋಕ್ಕೆ ಆಗಲ್ವಲ್ಲ ಅಂತ ಹೇಳ್ತಾನೆ ಕ್ರಿಶ್. ಇದು ಕೂಡ ನಿಮ್ಗೆ ಗೊತ್ತಾಗ್ಲಿಲ್ವಲ್ಲ? ಅಕ್ಕನಿಗೂ ಗೊತ್ತಾಗ್ಲಿಲ್ಲ. ಹಾಗಂತ ಕ್ರಿಶ್ ಚಪ್ಪಾಳೆ ಹೊಡಿತಾ ನಗ್ತಾ ಇರ್ತಾನೆ. ಸಾಕು ನಿಲ್ಸೋ, ನೀನು ಜೀನಿಯಸ್ ಅಂತ ಗೊತ್ತಾಯ್ತು, ಈ ಕ್ವಶನ್ಸ್ ಎಲ್ಲ ಸಾಕು. ಈಗ ನಿನಗೆ ತುಂಬಾ ಚೀಸ್ ಇರೋ ಒಂದು ದೊಡ್ಡ ಪಿಜ್ಜಾನ ಆರ್ಡ್ರ್ ಮಾಡ್ತೀವಿ ಅಂತಾನೆ. ಏನು ಪಿಜ್ಜಾನ? ಸೂಪರ್ ಸೂಪರ್ ಅಂತಾನೆ ಕ್ರಿಶ್. ಆದರೆ ಒಂದು ಕಂಡೀಷನ್, ಇನ್ಮೇಲೆ ಈ ಥರದ ಪ್ರಶ್ನೆಗಳನ್ನೆಲ್ಲ ನನ್ನ ಹತ್ರ ಕೇಳಬಾರ್ದು ಅಂತಾನೆ. ನನಗೆಲ್ಲ ಗೊತ್ತು ಅಂತ ನೀವೇ ತಾನೇ ಹೇಳೋದು, ಮತ್ತಿನ್ನೇನಕ್ಕೆ ನಾನು ಪ್ರಶ್ನೆ ಮಾಡಬಾರ್ದು ಅಂತಾನೆ ಕ್ರಿಶ್. ಬಾಸ್, ನಿಮ್ಮನ್ನ ಒಂದೇ ಒಂದು ಪ್ರಶ್ನೆ ಕೇಳಿ ಅವ್ನು ನಿಮ್ಮನ್ನ ಸ್ಪ್ಲಾಟ್ ಮಾಡ್ಬಿಟ್ನಲ್ಲ ಅಂತಾಳೆ ಛಾಯಾ. ಅದು ನೀನು ಬೇರೆ ಹೇಳಬೇಕಾ ಅಂತಾನೆ ಮನೋಜ. ಸಾರಿ ಬಾಸ್ ಅಂತ ಛಾಯಾ ಹೋಗ್ತಿರ್ತಾಳೆ. ಛಾಯಾ ತಕ್ಷಣ ಅವ್ನಿಗೊಂದು ಪಿಜ್ಜಾ ಆರ್ಡ್ರ್ ಮಾಡಿಬಿಡು ಅಂತ ಹೇಳ್ತಾನೆ ಮನೋಜ. ಜಾಲಿ ಜಾಲಿ, ಪಿಜ್ಜಾ ಬರ್ತಿದೆ ಪಿಜ್ಜಾ ಅಂದ್ಕೊಂಡು ಕ್ರಿಶ್ ಶೋರೂಮ್ ತುಂಬ ಓಡಾಡ್ತಾ ಇರ್ತಾನೆ. ಈಗಲೇ ಪಿಜ್ಜಾನ ಆರ್ಡ್ರ್ ಮಾಡಿ ಅವ್ನು ಬಾಯಿ ಮುಚ್ಚು, ಇಲ್ಲ ಅಂದರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನ್ನನ್ನು ಸಾಯಿಸ್ತಾನೆ ಇವನು ಅಂತ ಹೇಳ್ತಾನೆ ಮನೋಜ. ಸರಿ ಬಾಸ್, ಈಗಲೇ ಆರ್ಡ್ರ್ ಮಾಡ್ತೀನಿ ಅಂತ ಛಾಯಾ ಹೋಗ್ತಾಳೆ. ಕಡೆ ರೋಹಿಣಿ ಮತ್ತೆ ಶೋರೂಮಿಗೆ ಬರ್ತಾಳೆ. ಕ್ರಿಶ್ ಚೆನ್ನಾಗಿ ಸ್ನ್ಯಾಕ್ಸ್ ತಂದಿರೋ ವೇಸ್ಟ್ನೆಲ್ಲನೂ ನೋಡ್ತಾಳೆ. ಕ್ರಿಶ್, ಏನಿದೆಯಲ್ಲ, ಇದನ್ನೆಲ್ಲ ನೀನು ತಿಂದೀಯಾ ಅಂತ ಕೇಳ್ತಾಳೆ. ಹ್ಞೂ ಅಂತಾನೆ ಕ್ರಿಶ್. ಏನಕ್ಕೋ ಇಷ್ಟೊಂದೆಲ್ಲ ಸ್ನ್ಯಾಕ್ಸ್ ತಿಂದಿದೀಯಾ ಅಂತಾಳೆ. ತೆಗೆದುಕೊಟ್ರು ತಿಂದೆ ಅಂತಾನೆ ಕ್ರಿಶ್. ಮನೋಜ್ ಅವರ ಅಂತ ಕೇಳ್ತಾಳೆ. ಹ್ಞೂ ಅಂತಾನೆ. ಎಲ್ಲವರು ಅಂತ ಕೇಳ್ತಾಳೆ. ಅಲ್ಲಿದ್ದಾರೆ ಅಂತ ಕ್ರಿಶ್ ಕೈ ತೋರಿಸ್ತಾನೆ. ಮನೋಜ್ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಸುಸ್ತಾಗಿ ಬಿದ್ಕೊಂಡಿರ್ತಾನೆ. ರೋಹಿಣಿ ಬಂದು ಮನೋಜ್ ಮನೋಜ್ ಅಂತ ಕೂಗ್ತಾಳೆ. ಮನೋಜ್ ಎಚ್ಚರ ಆಗದೆ ಇರೋವಾಗ ಅವ್ನ ಕೈ ಅಳ್ಳಾಡಿಸಿ ಎಚ್ಚರ ಮಾಡ್ತಾಳೆ. ಏನಾಯಿತು ಮನೋಜ್, ಯಾಕೆ ಈ ಥರ ಕೂತಿದ್ದೀರಾ ಅಂತ ಕೇಳ್ತಾಳೆ. ಮನೋಜ್, ಏನಾಯಿತು, ನಿಮ್ಮ ಹತ್ರನೇ ಕೇಳ್ತಿರೋದು ಅಂತ ಇನ್ನೊಂದ್ಸರಿ ಕೇಳ್ತಾಳೆ. ಆಗ ಮನೋಜ್ ಕಿವಿಲಿ ಹತ್ತಿ ಹಾಕೊಂಡಿರೋದನ್ನ ತೆಗಿತಾನೆ. ಏನಾಯಿತು ಮನೋಜ್, ಏನಕ್ಕೆ ಕಿವಿಲೆಲ್ಲ ಹತ್ತಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಇನ್ನೇನು ಮಾಡುವಂತೀಯ, ನಿನ್ನ ಮಗ ಕೇಳ್ತಿರೋ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡೋಕ್ಕಾಗಲ್ಲ. ಅವ್ನು ಕೇಳೋ ಒಂದೊಂದು ಪ್ರಶ್ನೆಗೂ ನನಗೆ ತಲೆ ಎಲ್ಲ ಸುತ್ತಾಯಿತು. ಮನೋಜ್ ಆಗಂತಿರುವಾಗ ಅವ್ನಿಗೆ ಉತ್ತರ ಕೊಡೋಕ್ಕಾಗದೆ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ರೋಹಿಣಿ ಆಗಂತಿರುವಾಗ, ಇಲ್ಲಿ ನೋಡು ರೋಹಿಣಿ, ಇದಕ್ಕೂ ಮೇಲೆ ಕ್ರಿಶ್ ಜೊತೆ ಇನ್ನೂ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಾಗೇನಾದರೂ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನೀನು ಕೂಡ ನನ್ನ ಜೊತೆ ಇರಬೇಕು ಅಂತಾನೆ. ಇನ್ಮೇಲೆ ಅವನು ಒಬ್ಬನೇ ನನ್ನ ಕೈ ಸಂಭಾಳಿಸೋಕ್ಕಾಗಲ್ಲ ಅಂತಾನೆ ಮನೋಜ್. ಅಂಥ ಪ್ರಶ್ನೆಗಳನ್ನ ಏನು ಕೇಳ್ದ ಅವನು ಅಂತ ರೋಹಿಣಿ ಕೇಳ್ತಾಳೆ. ಅಮ್ಮ ತಾಯಿ, ದಯವಿಟ್ಟು ಇನ್ಮೇಲೆ ಆ ಪ್ರಶ್ನೆಗಳನ್ನೆಲ್ಲ ನೆನಪಿಸ್ಬೇಡ ಹಾಗಂತ ಮನೋಜ್ ಕೈ ಮುಗಿತಾನೆ. ಕ್ರಿಶ್ ಸ್ನ್ಯಾಕ್ಸ್ ತಿಂತ ಮನೋಜ್ ಕಡೆ ನೋಡ್ತಾನೆ. ಅಲ್ಲಿ ನೋಡಿ ಹೇಗೆ ನೋಡ್ತಿದ್ದಾನೆ ಅಂತ. ಅವ್ನು ಕೇಳೋ ಪ್ರಶ್ನೆಗಳಿಗೆ ನನ್ನಿಂದ ಅಂತೂ ಒಂದು ಉತ್ತರನೂ ಕೊಡೋಕ್ಕಾಗಲಿಲ್ಲ. ಅವ್ನು ನಿಮ್ಮನ್ನ ಏನು ಕೇಳ್ದ ಪ್ರಶ್ನೆಗಳನ್ನ ಅಂತ ಅವ್ನು ಕಿವಿಗೆ ಬಿದ್ದಿದ್ರೆ ಸಾಕಾಗಿತ್ತು. ಮತ್ತೆ ಬಂದು ನನ್ನ ಹತ್ರ 4 ಪ್ರಶ್ನೆಗಳನ್ನ ಕೇಳ್ತಿದ್ದ. ಇದಕ್ಕೂ ಮೇಲೆ ಈ ಬಾಡಿ ಅದನ್ನೆಲ್ಲ ತಡ್ಕೊಳ್ಳಲ್ಲಮ್ಮ. ಆದರೆ ಈ ಚಿಕ್ಕ ಹುಡುಗನ ಈಗೋನೆಲ್ಲನೂ ಹೊಡೆದಾಗ್ತಾ ಅಂತ ಹೇಳ್ತಾನೆ. ನಾನು ಜಾಸ್ತಿ ಓದ್ಕೊಂಡಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತೇನು ನನ್ನ ಕೈಲಿಂದ ಆನ್ಸರ್ ಮಾಡೋಕ್ಕಾಗದೇ ಇರೋ ಪ್ರಶ್ನೆಗಳನ್ನ ಕೇಳಿ ನನ್ನನ್ನು ಸಾಯಿಸ್ಬಿಟ್ಟ ಅಂತಾನೆ. ಚಿಕ್ಕ ಹುಡುಗ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ಕೂತಿದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಇವನು ಚಿಕ್ಕ ಹುಡುಗ, ನಾನಾದರೆ ಪರವಾಗಿಲ್ಲ, ಕಿವಿಲಿ ಹತ್ತಿ ಇಟ್ಕೊಂಡಾದ್ರೂ ಕೂತಿದ್ದೀನಿ, ಅಲ್ಲಿ ನೋಡು ಒಂದ್ಸರಿ ಅಂತ ಹೇಳ್ತಾನೆ. ರೋಹಿಣಿ ಬಗ್ ನೋಡ್ತಾಳೆ. ಅಲ್ಲಿ ಛಾಯಾ ಪ್ರಜ್ಞೆ ಇಲ್ಲದೆ ಬಿದ್ಕೊಂಡಿರ್ತಾಳೆ. ಛಾಯಾಗೂ ತಲೆ ತಿರುಗಿ ಬಂದು ಬಿದ್ಕೊಂಡು ಸ್ವಲ್ಪ ಹೊತ್ತಲ್ಲೇ ನೀರು ಕೊಟ್ಟೆ, ಮತ್ತೆ ಹಾಗೆ ಬಿದ್ಕೊಂಡಿದ್ದಾಳೆ. ತಲೆ ತಿರುಗಿ ಬಂದು ಬಿದ್ಕೊಂಡಿದ್ದಾಳೋ ಅಥವಾ ಕೆಲಸ ಮಾಡಬೇಕಾಗುತ್ತೆ ಅಂತ ನಿದ್ದೆ ಬಂದು ಹಾಗೆ ಮಲಗಿದ್ದಾಳೋ ಏನೋ ಗೊತ್ತಿಲ್ಲ. ಅವನಾಗಂತಿರುವಾಗ ರೋಹಿಣಿ ಬಂದು ಛಾಯಾ ಛಾಯಾ ಅಂತ ಎಬ್ಬಿಸ್ತಾಳೆ. ಮೇಡಮ್ ಅಂತ ಛಾಯಾ ಎದ್ದೇಳ್ತಾಳೆ. ಏನಾಯಿತು ಅಂತ ಕೇಳ್ತಾಳೆ ರೋಹಿಣಿ. ಮೇಡಮ್, ಕ್ರಿಶ್ ಕೇಳೋ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಕೊಡೋಕ್ಕಾಗಲಿಲ್ಲ. ಬಾಸ್ ಆದರೆ ಕಿವಿಗೆ ಹತ್ತಿ ಇಟ್ಕೊಂಡು ತಪ್ಪಿಸ್ಕೊಂಡ್ರು. ಆದರೆ ಅವನು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿ ಕೇಳಿ ನನಗೆ ಸುಸ್ತು ಮಾಡಿಬಿಟ್ಟ. ನಾನು ಓದ್ತಿರೋ ಕಾಲದಲ್ಲಿ ಟೀಚರ್ಸ್ ಕೂಡ ನನ್ನನ್ನು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳಿರಲಿಲ್ಲ. ಹಾಗಂತ ಛಾಯಾ ಹೇಳ್ತಿರುವಾಗ ರೋಹಿಣಿ, ಇನ್ಮೇಲೆ ಅವನನ್ನ ಇಲ್ಲಿ ಕರ್ಕೊಂಡು ಬರಬೇಡ, ನನ್ನಿಂದ ಸಂಭಾಳಿಸೋಕ್ಕಾಗಲ್ಲ ಅಂತ ಹೇಳ್ತಾನೆ.
ಕರ್ಕೊಂಡು ಬಂದ್ರೇ ಮನೋಜ್ ಆಗೋದು. ನಾನು ಆಗಲೇ ಹೇಳಿದ್ನಲ್ಲ ಅವನ ಜೊತೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆದರೆ ಅವನನ್ನೊಬ್ಬನೇ ಬಿಟ್ಬಿಟ್ರೆ ನಿಮ್ಮ ಕೈಲಿ ಸಂಭಾಳಿಸೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟೊತ್ತು ನಾನು ಅವನ ಜೊತೆ ಇರ್ತೀನಿ ಸರಿನಾ ಅಂತ ಹೇಳ್ತಾಳೆ. ಕ್ರಿಶ್ ಮನೋಜ್ ಡ್ಯಾಡಿನೇ ಇಷ್ಟನ್ನೆಲ್ಲ ಕೊಡಿಸಿದ್ರ ಅಂತ ಕೇಳ್ತಾಳೆ. ಹೌದಮ್ಮ, ಆದರೆ ನಾನು ಕೇಳ್ತಿರೋ ಪ್ರಶ್ನೆಗಳಿಗೆ ಅವ್ರು ಯಾರು ಉತ್ತರನೇ ಕೊಡಲಿಲ್ಲ ಅಂತಾನೆ ಕ್ರಿಶ್. ಸರಿ, ನೀನು ಇಲ್ಲಿಗೆ ಬಂದು ಮನೋಜ್ ಡ್ಯಾಡಿ ಜೊತೆ ಇದೆಯಲ್ಲ, ಹ್ಯಾಪಿನಾ ಅಂತ ಕೇಳ್ತಾಳೆ. ಹ್ಞೂ ಅಂತಾನೆ ಕ್ರಿಶ್. ನಾನು ಏನೇನು ತಿನ್ನೋಕ್ಕೆ ಕೇಳಿದ್ನೋ ಅದನ್ನೆಲ್ಲನೂ ಕೊಡಿಸಿದ್ರು, ಆದರೆ ನಾನು ಕೇಳೋ ಪ್ರಶ್ನೆಗೆ ಒಂದಕ್ಕೂ ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾನೆ. ನನ್ನ ಹತ್ರ ಇನ್ನೂ 10 ಕ್ವಶನ್ ಇವೆ, ಅದನ್ನು ಮಾತ್ರ ಕೇಳ್ಬಿಡ್ಲಾ ಈಗ ಅಂತ ಕೇಳ್ತಾನೆ. ಮತ್ತೆ ಅಂತ ಛಾಯ ತಲೆ ತಿರುಗಿ ಬಂದು ಬಿತ್ಕೋತಾಳೆ. ಮನೋಜ್ ಇನ್ನೂ 10 ಕ್ವಶನ್ ಅಂತ ಸುಸ್ತಾಗಿ ಚೇರ್ ಮೇಲೆ ಕೂತ್ಕೋತಾನೆ. ಈ ಕಡೆ ಮೀನಾ ಸೂರ್ಯನ ಹುಡ್ಕೊಂಡು ಬರ್ತಾಳೆ. ಸೂರ್ಯ ಹೊರಗಡೆ ಬಂದು ನಿಂತಿರ್ತಾನೆ. ಏನ್ರಿ ಸಂತೋಷವಾಗಿರೋ ವಿಷಯ ಅಂತ ಹೇಳಿದ್ರಲ್ಲ, ಏನು ಹೇಳಿ ಅಂತ ಕೇಳ್ತಾಳೆ. ಮೀನಾ, ಈ ವಾರದ ಕಲೆಕ್ಷನ್ ಎಷ್ಟು ಗೊತ್ತಾ? 60,000 ರೂಪಾಯಿ ಅಂತಾನೆ. ಏನು 60,000ನ ಅಂತ ಮೀನಾ ಕೇಳ್ತಾಳೆ. ಈ ವಾರ ಅಷ್ಟು ದುಡ್ಡು ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ವಲ್ರಿ ಅಂತ ಮೀನಾ ಕೇಳ್ತಾಳೆ. ನನಗೂ ಈ ವಾರ ಡೆಕೋರೇಷನ್ ಮಾಡಿ ದುಡ್ಡೆಲ್ಲ ಕೈಗೆ ಬಂದಿದೆ, ಅದನ್ನೆಲ್ಲ ಸೇರಿಸಿದ್ರೆ ಸಿಮೆಂಟು ಇಟ್ಕೆ ಕೊಡಬೇಕಾಗಿರೋ ಬಾಕಿನೆಲ್ಲ ಕೊಟ್ಬಿಡ್ಬೋದು ಅಂತಾಳೆ. ಅದು ಮಾತ್ರ ಅಲ್ಲ ಮೀನಾ, ಗೌರ್ಮೆಂಟ್ ಆಫೀಸ್ನಲ್ಲಿ ಲೀಗಲ್ ಆಗಿ ಲೆಟ್ರ್ ಕೊಡ್ಬೇಕಿತ್ತಲ್ಲ, ಅದನ್ನು ಕೊಟ್ಬಿಡ್ತಾರೆ. ನಾವು ಅನ್ಕೊಂಡಂಗೆನೆ ಆದಷ್ಟು ಬೇಗ ರೂಮ್ ಕಟ್ಟಿಸಿ ಮುಗಿಸ್ಬಿಡೋಣ ಅಂತಾನೆ. ಪಾಪ ನೀವು ತುಂಬಾನೇ ಕಷ್ಟಪಡ್ತಿದ್ದೀರಾ, ಸಾಲ ತೀರ್ಸೋಕೆನೆ ಎಷ್ಟು ಒದ್ದಾಡ್ತಿದ್ದೀರಾ, ಈಗ ರೂಮ್ ಕಟ್ಟೋಕೆ ಬೇರೆ ಖರ್ಚು ಮಾಡಬೇಕು. ಇದೆಲ್ಲ ನೀವು ನೇರವಾಗಿ ನಡೀತಿದ್ದೀರಲ್ಲ, ಅದಕ್ಕೆ ಸಿಕ್ಕಿರೋ ಫಲ ರೀ ಅಂತ ಮೀನಾ ಹೇಳ್ತಾಳೆ. ಅದು ಮಾತ್ರ ಅಲ್ಲ ಮೀನಾ, ನೀನು ನನ್ನ ಜೊತೆ ಇದೆಯಲ್ಲ, ಮತ್ತೆ ಇನ್ನೇನು ಬೇಕು, ಇನ್ನೇನು ಚಿಂತೆ ನನಗೆ. ನನ್ನ ಬೆಳವಣಿಗೆ ಕಷ್ಟ ನಷ್ಟ ಎಲ್ಲದಕ್ಕೂ ಧೈರ್ಯ ಕೊಡೋಕ್ಕೆ ನೀನು ನನ್ನ ಜೊತೆ ಇದೆಯಲ್ಲ, ಅಷ್ಟು ಸಾಕು ನನಗೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನ್ರಿ ನೀವು ನನ್ನನ್ನು ಇಷ್ಟನ್ನೆಲ್ಲ ಹೊಗಳುತ್ತಿದ್ದೀರಲ್ಲ ಅಂತಾಳೆ ಮೀನಾ. ಅಂಥದ್ದನ್ನ ನಾನೇನ್ರಿ ಮಾಡಿದೆ ಅಂತ ಕೇಳ್ತಾಳೆ. ಅದು ಹೀಗೆ ನೀನು ದೂರ ನಿಂತಿದ್ರೆ ಅದೆಲ್ಲ ನೀನು ಅರ್ಥ ಆಗೋಲ್ಲ ಅಂತ ಮೀನನ ಪಕ್ಕ ಕರ್ಕೋತಾನೆ. ಸ್ವಲ್ಪ ಹೊಗಳಿದ್ರೆ ಸಾಕು ಶುರು ಮಾಡ್ಕೊಂಡು ಬಿಡ್ತೀರಲ್ಲ ಅಂತ ಮೀನಾ ಕೇಳ್ತಾಳೆ. ಮೀನಾ, ಹಾಗೇನೂ ಇಲ್ಲ, ನೀನು ನಾನು ಹೊಗಳಿದ್ರು ಸರಿನೇ ಬೈದ್ರು ಸರಿನೇ ಎಲ್ಲ ಒಂದೇನೆ. ನೀನು ನನಗೇನು ಒಳ್ಳೇದು ಅದನ್ನೇ ತಾನೇ ಮಾಡೋದು, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ತಪ್ಕೋತಾನೆ. ಗೊತ್ತು ನಿಮಗೆ ಅಂತ ಮೀನಾ ನಗ್ನತ ಸೂರ್ಯನ ಜೊತೆ ಮಾತಾಡ್ತಿರೋವಾಗ ಅದನ್ನೆಲ್ಲ ಲಕ್ಕಿ ನೋಡಿ ಏ ಸೂರ್ಯ ಅಂತ ಜೋರಾಗಿ ಕೂಗ್ತಾರೆ. ಮೀನಾ ಸೂರ್ಯ ಬೆಚ್ಚಿಬಿದ್ದು ದೂರ ನಿಂತ್ಕೋತಾರೆ. ಸಿಕ್ಕಾಕೊಂಡು ಬಿಟ್ವಲ್ಲ ಅಂತ ಇಬ್ರು ಕಣ್ಕೊಂಡು ಬಿಡ್ತಾ ಇರ್ತಾರೆ. ಏನು ನಡೀತಿದೆ ಇಲ್ಲಿ ಹಾಗಂತ ಅನ್ಕೊಂಡು ಮುಂದೆ ಬರ್ತಾರೆ. ಲಕ್ಕಿ, ನೀನನ್ನೇ ಕೇಳ್ತಿರೋದು ಕಣೋ ಹಾಗಂತ ಅವ್ರು ಹೇಳ್ತಿರೋವಾಗ, ಏನೂ ಇಲ್ಲ ಲಕ್ಕಿ, ನೀನು ಪ್ರೀತಿ ಜಾಸ್ತಿಯಾಗಿ ನನ್ನನ್ನು ನೋಡೋಕೆ ಬಂದ್ರ ಅಂತ ಕೇಳ್ತಾನೆ. ಲೇ ಮೀನಾ, ಏನೇ ಮಾಡ್ತಿದ್ಯಾ ಇಲ್ಲಿ ನೀನು? ಮದುವೆ ಆಗದೆ ಇರೋ ಹುಡುಗನ ಜೊತೆ ಹೀಗೆ ತಪ್ಕೊಂಡು ನಿಂತ್ಕೋಬಾರ್ದು ಅಂತ ಗೊತ್ತಾಗಲ್ವ ನಿನಗೆ? ನಾಚಿಕೆ ಆಗಲ್ವೇನೆ ಹಾಗಂತ ಲಕ್ಕಿ ಕೇಳ್ತಾರೆ. ನಿಮ್ಮಿಬ್ರಿಗೂ ಇದೇ ಬನ್ನಿ ಅಂತ ಒಳಗೆ ಬರ್ತಾರೆ. ಲಕ್ಕಿ, ಏ ರಂಗ, ಹೀಗೆ ಬಿಟ್ಟರೆ ಸರಿ ಹೋಗಲ್ವೋ? ನಾನು ಅವ್ರು ನಿರ್ಧಾರ ಮಾಡಿದ್ದೀನಿ, ಈ ಮೀನಾ ಸೂರ್ಯಗೆ ಮದುವೆ ಮಾಡಿಬಿಡ್ಬೇಕು ಆದಷ್ಟು ಬೇಗ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಸೂರ್ಯ ಮೀನಾ ಎಲ್ಲರೂ ಖುಷಿ ಪಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.